ಸುಮಲತಾ ಅವರಿಗೆ ನಾವು ಅವರ ಎಲೆಕ್ಷನ್ ನಿಂತಾಗೆ ಬಿಜೆಪಿ ಎಲ್ಲೂ ಸಪೋರ್ಟ್ ಮಾಡಿಲ್ಲ. ಕರ್ನಾಟಕದಲ್ಲಿ 28 ಆಗ್ಬೇಕು ಅಂತ ಹೇಳಿದಾಗ ಕೂಡ ನಾನು ಇನ್ಚಾರ್ಜ್ ಆಗಿದ್ದೆ, ಮಂಡ್ಯಾಗ ಇನ್ಚಾರ್ಜ್ ಆಗಿದ್ದೆ. ಮತ್ತೆ 15 ದಿನ ಅಲ್ಲೇ ನಾನು ಕೆಲಸ ಮಾಡಿದ್ದೆ. ನಾವು ಬೆಂಬಲವನ್ನ ಕೊಟ್ಟಿದ್ವಿ, ಓಪನ್ ಬೆಂಬಲವನ್ನ ಕೊಟ್ಟಿದ್ವಿ. ಅವ್ರು ಗೆದ್ದಾದ್ಮೇಲೆ 6 ತಿಂಗಳಲ್ಲಿ ಅವ್ರಿಗೆ ಅವಕಾಶ ಇತ್ತು, ಅವ್ರಿಗೆ ಸೇರ್ಬೋದಾಯ್ತು, ಯಾವ್ದಾನ ಪಾರ್ಟಿಗೆ ಸೇರ್ಬೋದಾಯ್ತು. ಅವ್ರು ಯಾಕೋ ಗೊತ್ತಿಲ್ಲ, ಮನ್ಸು ಮಾಡ್ಲಿಲ್ಲ, ಸೇರ್ಲಿಲ್ಲ. ಕೊನೆ ಒಂದು ವರ್ಷ ಇದ್ದಂಗೆ ಹಿಂದೆ ಅವರು ಬಿಜೆಪಿಗೆ ಸೇರಕ್ ಆಗಲ್ಲ, ಯಾಕಂದ್ರೆ ಲೀಗಲಿ ಸೇರಕ್ ಅವಕಾಶ ಇಲ್ಲ, 6 ತಿಂಗಳ ಒಳಗಡೆ ಸೇರ್ಬೇಕು. ಅದರಿಂದ ಬಿಜೆಪಿಗೆ ಅವರು ಸೇರಿಲ್ಲ. ಅವರು ಲೋಕಸಭೆಯಲ್ಲಿ ಎಲ್ಲ ನಮ್ಮ ಬಿಲ್ಗಳಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ, ಹೊರಗಿನ ಬೆಂಬಲವನ್ನ ಕೊಟ್ಟಿದ್ದಾರೆ. ಇಷ್ಟಿದ್ರು ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಎಲ್ಲರೂ, ಪ್ರಧಾನಮಂತ್ರಿಗಳಿಂದ ಹಿಡಿದು ನಡ್ಡಾ ಅವರು, ಅಮಿತ್ ಶಾ ಅವರು ಎಲ್ಲರೂ ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಇದು ಹೊಂದಾಣಿಕೆ ಗೊತ್ತಿದೆಯಲ್ಲ. ಈಗ NDA ಪಾರ್ಟ್ನರ್ ಆಗಿದ್ದಾರೆ, JDS ಅವರು NDA ಪಾರ್ಟ್ನರ್ ಆಗಿದ್ದಾರೆ. ಅವ್ರಿಗೂ ಗೌರವ ಕೊಡಬೇಕು, ಅವರನ್ನು ಜೊತೆ ತೆಗೆದುಕೊಡ್ಬೇಕು. ಅವ್ರದ್ದು ಕರ್ನಾಟಕದಲ್ಲಿ ಸಾಕಷ್ಟು ಓಟ್ಗಳಿದೆ, ಅವ್ರಿಗೂ ಮತದಾರರ ಬೆಂಬಲ ಇದೆ. ಆ ದೃಷ್ಟಿಯಿಂದ ಅವ್ರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರದ ನಾಯಕರು ಸೀಟುಗಳನ್ನ ತೀರ್ಮಾನ ಮಾಡಿ ಇವತ್ತು ಅಥವಾ ನಾಳೆ ಘೋಷಣೆಯನ್ನ ಮಾಡ್ತಾರೆ. ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೇಗ ನಿಮ್ ಕೇಂದ್ರ ನಮ್ಮ ಕೇಂದ್ರ ನಾಯಕರು ಮನವೊಲಿಸಿದ್ದಾರೆ, ನೋಡ್ಬೇಕು. ಉಳಿದಿದ್ದು ಅವ್ರ ತೀರ್ಮಾನಕ್ಕೆ ಬಿಟ್ಟಿದ್ದಾರೆ. ಕೇಂದ್ರ ನಾಯಕರು ಅವ್ರಿಗೆ ಮನವೊಲಿಸಿದ್ದಾರೆ. ರಾಜ್ಯಸಭಾ ಸದಸ್ಯರು ಏನಾದ್ರು ಆಫರ್ ಕೊಟ್ಟಿದ್ದಾರೆ? ಗಲಾಟೆ ಆಗ್ತಾ ಇದೆ ಸರ್. ಅವ್ರು ಇನ್ನೂ ಕೂಡ ಬಂಡಾಯ ಶಮನ ಆಗಿಲ್ಲ. ಶಿವಮೊಗ್ಗ ಮತ್ತೆ ದಾವಣಗೆರೆ ಸರ್, ಅವ್ರು ಬಂಡಾಯ ಸ್ಪರ್ಧೆ. ಈಶ್ವರಪ್ಪನವರು ಕ್ಲಿಯರ್ ಆಗ್ತಿದ್ದಾರೆ ಸರ್, ಬ್ರಹ್ಮ ಬಂದ್ರು ನಾನು ನಾಮಪತ್ರ ವಾಪಸ್ ತಗೊಳ್ಳೋದಿಲ್ಲ. ಈ ಬಾರಿ ಅಲ್ಲಿ ರಾಘವೇಂದ್ರನು ಸೋಲ್ತಾರೆ, ಸೋತ ನಂತರ ಮುಂದೆ ವಿಜಯೇಂದ್ರನು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರ್ತದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಬ್ರಹ್ಮ ಯಾವ ಕಾರಣಕ್ಕೂ ಭೂಲೋಕಕ್ಕೆ ಬರಲ್ಲ. ನಮ್ಮ ಕಾರ್ಯಕರ್ತರು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ನಮ್ಮ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರೆ. ಅವ್ರು ಬ್ರಹ್ಮನಿಗಿಂತ ನಮ್ ಲೆಕ್ಕದಲ್ಲಿ ಕಾರ್ಯಕರ್ತರು ದೇವರು ಅಂತ ಹೇಳ್ತೀವಿ. ಸಾಮಾನ್ಯ ಕಾರ್ಯಕರ್ತರು ದೇವರು. ಅದರಿಂದ ಸಾಮಾನ್ಯ ಕಾರ್ಯಕರ್ತರಿಗೆ ಈಶ್ವರಪ್ಪನವರ ಮನವೊಲಿಸುವಂತ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ. ಅದನ್ನ ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ಸ್ವಲ್ಪ ದಿನದಲ್ಲಿ ಎಲ್ಲ ಶಮನ ಆಗುತ್ತೆ. ದಾವಣಗೆರೆದು ಕೂಡ ನಾನು ಹೋಗಿದ್ದೆ, ನಾನು ಕಚೇರಿಯನ್ನು ಉದ್ಘಾಟನೆ ಮಾಡಿ ಬಂದಿದ್ದೀನಿ. ನಾನು ಕೂಡ ಫೋನಲ್ಲಿ ಮಾತಾಡಿದ್ದೀನಿ, ಆದ್ರೆ ನಾನು ಭೇಟಿ ಮಾಡ್ತೀನಿ, ಅಲ್ಲಿ ಶಮನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಎಲ್ಲ ಒಂದ್ಸರಿ ನಾಮಿನೇಷನ್ ಆದ ತಕ್ಷಣನೇ ಶಮನಗಳೆಲ್ಲ ಬಂಡಾಯ. ಮಂಡ್ಯ ಕುಮಾರಸ್ವಾಮಿನೇ ಫೈನಲ್ ಸರ್? JDS ನಿಂದ ಮಂಡ್ಯ ಯಾರು ಇಲ್ಲ, ನಾವು ಅವ್ರಿಗೆ ಸಜೆಷನ್ಸ್ ಅನ್ನ ಕೊಟ್ಟಿದ್ದೀವಿ. ನಮ್ಮ ಕೇಂದ್ರದ ನಾಯಕರು ಸಜೆಷನ್ ಕೊಟ್ಟಿದ್ದಾರೆ, ಹಾಸನದ ಬಗ್ಗೆ, ಮಂಡ್ಯ ಬಗ್ಗೆ ಸಜೆಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅವರ ಸಜೆಷನ್ ತೆಗೆದುಕೊಂಡು ಅವರ ನಾಯಕರು ಇದ್ದಾರೆ, ದೇವೇಗೌಡರು ಇದ್ದಾರೆ. ಅವರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ. ಅವರ ಸಜೆಷನ್ ಅಲ್ಟಿಮೇಟ್ ಆಗಿ ಅವ್ರ ತೀರ್ಮಾನ JDSಗೆ ಬಿಟ್ಟಿದೆ. ಫೈನಲ್ ಡಿಸಿಷನ್ ಮಾಡೋದು JDSಗೆ. ನಮ್ಮ ಸಲಹೆಯನ್ನ ನಾವು ಕೊಟ್ಟಿದ್ದೀವಿ. ನಮ್ಮ ಇನ್ಚಾರ್ಜ್ ಅನೌನ್ಸ್ ಮಾಡಿದ್ದಾರೆ. ಅಫಿಷಿಯಲ್ ಆಗಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅನೌನ್ಸ್ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಹೇಗಿದೆ ಸರ್, ಗೆಲ್ತೀರಾ ಅಂತ ಭರವಸೆ ಇದೆಯಾ? 100% ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆಯ ಅಭ್ಯರ್ಥಿ, ಮತ್ತೆ ಎಲ್ಲರೂ ಒಪ್ಕೊಳ್ಳುವಂತ ಅಭ್ಯರ್ಥಿ. ಯಾರು ತಿಳ್ಕೊಂಡಿರ್ಲಿಲ್ಲ ಈ ತರದೊಂದು ಪ್ರಯೋಗವನ್ನ ಬಿಜೆಪಿ ಮತ್ತು JDS ಮಾಡುತ್ತೆ ಅಂತ ಯಾರು ತಿಳ್ಕೊಂಡಿಲ್ಲ. ಕಾಂಗ್ರೆಸ್ ಅದರಿ ಹೊಟ್ಟೋಗ್ಬಿಟ್ಟಿದ್ದಾರೆ. ಏನಪ್ಪ ನಿಮ್ಮ ಭಾಷೆಯಲ್ಲಿ ಹೇಳೋದು, ಎದರಿ ಸುಸ್ತಾಗ್ಬಿಟ್ಟಿದ್ದಾರೆ. ಆಗ್ಲೇ ಕುಕ್ಕರ್ಗಳು, ಸೀರೆಗಳು ಎಲ್ಲ ಹಂಚಕ್ ಶುರು ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ಮೊದಲ ಬಾರಿ ಅಂದ್ರೆ ಭಯ ಬಿದ್ದಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಆಗ್ತೈತೆ. ಆರಾಮ್ಸೆ ನನಗನ್ಸುತ್ತೆ ಸುಮಾರು 1.5 ಲಕ್ಷ ಲೀಡಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಆರಾಮ್ಸೆ ಗೆಲ್ತಾರೆ, ಯಾವುದೇ ಅಡೆತಡೆ ಇಲ್ಲದೆ ಗೆಲ್ತಾರೆ. ಅವ್ರಿಗೂ ಕಾಂಗ್ರೆಸ್ 2 ಬಾರಿ ಗೆದ್ದಿತ್ತು, ಆಂಟಿ ಇದೆ ಅವ್ರಿಗೆ, ಆಂಟಿ ಇದೆ. DK ಶಿವಕುಮಾರ್ ಅವ್ರ ಬಗ್ಗೆ ಮತ್ತು DK ಸುರೇಶ್ ಅವ್ರ ಬಗ್ಗೆ ಆಂಟಿ ಇದೆ ಎಂಟೈರ್ ಕ್ಷೇತ್ರದಲ್ಲಿ. ಮತ್ತೆ ಬೆಂಗಳೂರಿನ 3 ಕ್ಷೇತ್ರಗಳು ಬರೋದ್ರಿಂದ ಸುಮಾರು 15-16 ಲಕ್ಷ ವೋಟರ್ಸ್ ಬೆಂಗಳೂರಲ್ಲಿ ಒಂದರಲ್ಲೇ ಇದೆ. ಆನೇಕಲ್ಲು, ಬೆಂಗಳೂರು ಸೌತ್, RR ನಗರ, 3 ಆಲ್ಮೋಸ್ಟ್ ಆಲ್ 65% ವೋಟ್ ಈ 3 ಕ್ಷೇತ್ರದಲ್ಲಿ ಇರೋದ್ರಿಂದ ಬೆಂಗಳೂರು ಜನ ನಾರ್ಮಲಿ ನಮ್ಗೆ MLA ಎಲೆಕ್ಷನ್ ಅಲ್ಲೂ 16 ಸೀಟನ್ನ ಕೊಟ್ಟಿದ್ದಾರೆ. ಎಲ್ಲ ಕಡೆ ಸೋಲಾದ್ರು ಕೂಡ ಬೆಂಗಳೂರಲ್ಲಿ ನಾವು 16 ಸೀಟ್ ಗೆದ್ದಿದ್ದೀವಿ. ನಾನು ಕೂಡ ಅಲ್ಲಿ ಸಣ್ಣ ಕ್ಷೇತ್ರ ನಮ್ದು,
2,70,000 ಮತ ಇರೋದು. ನಾನೇ 55,000 ಲೀಡಲ್ಲಿ ಗೆದ್ದಿದ್ದೆ. ಅದರಿಂದ ಬೆಂಗಳೂರು ಮತದಾರರು ಮತ್ತು ನ್ಯಾಚುರಲಿ JDS ಚನ್ನಪಟ್ಟಣ JDS ಭದ್ರಕೋಟೆ, ರಾಮನಗರನೂ ಅವ್ರದ್ದು ಒಳ್ಳೆಯ ಮತದಾರರಿದ್ದಾರೆ, ಮಾಗಡಿಯಲ್ಲೂ ಒಳ್ಳೆ ಮತದಾರರು ಇರೋದ್ರಿಂದ ನನಗೆ ಅನಿಸುತ್ತೆ ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆಯ ಜೀವ ಕೊಡುವಂತ ಡಾಕ್ಟರ್ ಅವರು. ಲಕ್ಷಾಂತರ ಜನಕ್ಕೆ ಜೀವ ಕೊಟ್ಟಿದ್ದಾರೆ. ಅದಕ್ಕೆ ಬೆಂಗಳೂರು ಗ್ರಾಮಾಂತರದ ಜನ ಡಾಕ್ಟರ್ ಮಂಜುನಾಥ್ಗೆ ಒಳ್ಳೆ ಕೆಲಸ ಮಾಡಕ್ಕೆ ಜೀವವನ್ನ ಕೊಡ್ತಾರೆ, ಶಕ್ತಿಯನ್ನ ಕೊಡ್ತಾರೆ ಅನ್ನೋ ವಿಶ್ವಾಸ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.